ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನದ ವಿಡಿಯೋದಲ್ಲಿ ನಾವು ಜ್ಯೋತಿಷ್ಯದ ಪ್ರಕಾರ ಹಣಕಾಸು ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೀವನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಬೇಕಾದಂತಹ ಅತಿ ಮುಖ್ಯವಾದ ಅಂಶನೇ ಈ ಹಣ ಆಗಿದೆ. ತುಂಬ ಜನ ಹೇಳ್ತಾನೆ ಇರ್ತಾರೆ, ನಾವು ಕೇಳಿರ್ತೀವಿ, ಹಣ ಏನೋ ಬರ್ತಾನೇ ಇದೆ, ಆದರೆ ಕೈಯಲ್ಲಿ ನಿಲ್ತಾ ಇಲ್ಲ, ಲಾಭಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಿದೆ, ಎಷ್ಟೇ ದುಡಿದ್ರೂ ಎಷ್ಟೇ ಕಷ್ಟಪಡ್ತಿದ್ರೂ ಏನೂ ಲಾಭ ಇಲ್ಲ, ಸರಿಯಾಗಿ ಈ ಕಡೆ ಲೈಫ್ನ ಕೂಡ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಅಂತ ಜೀವನ ಪೂರ್ತಿ ಕೊರಗ್ತಾನೇ ಇರ್ತಾರೆ. ಸೊ ಇದು ಯಾಕೆ ಹೀಗಾಗತ್ತೆ? ಕೆಲವರಿಗೆ ಈಸಿಯಾಗಿ ಹಣ ಬಂದುಬಿಡತ್ತೆ, ಅವರು ಲೈಫ್ನ ಕೂಡ ತುಂಬ ಚೆನ್ನಾಗಿ ಲ್ಯಾವಿಶ್ನೆಸ್ಸಾಗಿ ಎಂಜಾಯ್ ಮಾಡ್ತಾನೇ ಇರ್ತಾರೆ. ಮತ್ತು ಕೆಲವರು ಹಣಕ್ಕಾಗಿ ಜೀವನ ಪೂರ್ತಿ ಪರದಾಡ್ತಾನೇ ಇರ್ತಾರೆ. ಇದೆಲ್ಲ ಯಾಕೆ ಹೀಗೆ? ನಮ್ಮ ಪೂರ್ವ ಜನ್ಮದ ಕರ್ಮಗಳೇ ಕಾರಣನಾ ಅಂತ ಹೇಳಿದ್ರೆ ಅದು ಹೌದು, ಖಂಡಿತವಾಗಿ ಅದು ಕಾರಣ ಆಗಿರುತ್ತೆ. ಈ ಪೂರ್ವ ಜನ್ಮದ ಕರ್ಮಗಳಿಂದ ಬರ್ತಕ್ಕಂಥ ಹಣದ ತೊಂದರೆಗಳನ್ನು ನೀವು ನಿಮ್ಮ ಜಾತಕದ ಮೂಲಕ ತಿಳಿದುಕೊಳ್ಬಹುದು. ಹೇಗಂತ ಹೇಳಿದ್ರೆ, ನಿಮ್ಮ ಕುಂಡಲಿಯಲ್ಲಿ ಅಂದರೆ ನಿಮ್ಮ ಜಾತಕದಲ್ಲಿ ಲಗ್ನನ ನೋಡ್ಕೊಳ್ಳಿ. ಆ ಲಗ್ನದಿಂದ 2ನೇ ಮನೆಯನ್ನು ನೋಡಬೇಕಾಗತ್ತೆ. 2ನೇ ಮನೆಯ ಅಧಿಪತಿ ಯಾರು, ಆ ಸ್ಥಾನಾಧಿಪತಿ ಯಾರು, ಹಾಗೆ ಅಲ್ಲಿ ಯಾವ ಇತರೆ ಬೇರೆ ಗ್ರಹಗಳು ಇದೆ, ಆ ಗ್ರಹಗಳಿಗೆ ಸಂಬಂಧಿಸ್ತಕ್ಕಂತಹ ನಕ್ಷತ್ರಗಳು ಯಾವುದ್ಯಾವುದು, ಹಾಗೆ 2ನೇ ಮನೆಗೆ ಯಾವುದಾದ್ರೂ ಗ್ರಹಗಳ ದೃಷ್ಟಿ ಇದೆಯಾ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಅಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಂತ ಹೇಳಿ ನೋಡ್ಕೋಬೇಕು. ಅದರ ಜೊತೆ ನೀವು 10ನೇ ಮನೆಯನ್ನು ಕೂಡ ನೋಡಬೇಕಾಗತ್ತೆ. ಈ 10ನೇ ಮನೆ ಯಾಕಂತ ಹೇಳಿದ್ರೆ, ಈ 10ನೇ ಮನೆ ಹಣದ ಮೂಲನೇ 10ನೇ ಮನೆ ಅಲ್ವಾ. 10ನೇ ಮನೆ ಸೂಚಿಸೋದೇನು? ಉದ್ಯೋಗ ಅಥವಾ ವ್ಯಾಪಾರವನ್ನು ಸೂಚಿಸುತ್ತೆ. ಹಣದ ಮೂಲನೇ ಉದ್ಯೋಗ ಅಥವಾ ವ್ಯಾಪಾರ ಅಲ್ವಾ. ಇವು ಕೆಲಸ ಮಾಡಬೇಕು, ಇಲ್ಲಾಂದರೆ ಏನಾದರೂ ಬಿಸ್ನೆಸ್ ಮಾಡಬೇಕು, ಹಣ ಬರಬೇಕು ಅಂದರೆ. ಹಾಗಾಗಿ ನೀವು 10ನೇ ಮನೆಯನ್ನು ಸಹ ನೋಡ್ಕೋಬೇಕಾಗತ್ತೆ. ಅಲ್ಲದೆ ಇದರ ಜೊತೆಗೆ ಜ್ಯೋತಿಷ್ಯದಲ್ಲಿ ಧನಕಾರಕ ಗ್ರಹಗಳಂತ ಇದೆ. ಅದು ಯಾವುದಂತ ಹೇಳಿದ್ರೆ ಗುರು ಮತ್ತು ಶುಕ್ರ. ಈ 2 ಗ್ರಹಗಳ ಬಲವನ್ನು ಸಹ ನೀವು ಗಮನಿಸಬೇಕಾಗತ್ತೆ. ಇವು ಯಾವ ಒಂದು ಸ್ಥಾನದಲ್ಲಿದ್ದಾವೆ, ಉಚ್ಚ ಸ್ಥಾನದಲ್ಲಿದ್ದಾವ, ನೀಚ ಸ್ಥಾನದಲ್ಲಿದ್ದಾವ, ಅಥವಾ ಶತ್ರು ಸ್ಥಾನದಲ್ಲಿದ್ದಾವ, ಮಿತ್ರ ಸ್ಥಾನದಲ್ಲಿದ್ದಾವ, ಇವು ಯಾವ ರೀತಿಯ ದೃಷ್ಟಿಗಳನ್ನು ಹೊಂದಿದೆ, ಈ ಗುರು ಶುಕ್ರರನ್ನ ಸಹ ನೀವು ನೋಡಬೇಕಾಗತ್ತೆ ನಿಮ್ಮ ಹಣಕಾಸು ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ. ಇವಾಗ ನಿಮ್ಮ ಹತ್ರ ಜಾತಕ ಇದ್ದರೆ ನೋಡ್ಕೊಳ್ಳಿ, ನಿಮ್ಮ ಲೈಫ್ನಲ್ಲಿ ಹಣಕಾಸಿನ ಸ್ಥಿತಿ ಯಾವ ರೀತಿ ಇದೆ, ಉತ್ತಮವಾಗಿದೆಯಾ, ಮಧ್ಯಮವಾಗಿದೆಯಾ, ಅಥವಾ ಕನಿಷ್ಠ ಮಟ್ಟದಲ್ಲಿದೆಯಾ ಅಂತ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಂದರೆ ಉತ್ತಮ ಅಂತ ಹೇಳಿದ್ರೆ ನಿಮಗೆ ಹಣ ಬರ್ತಾನೂ ಇರುತ್ತೆ, ಹಾಗೆ ಒಳ್ಳೆ ರೀತಿಯಲ್ಲಿ ಸೇವಿಂಗ್ಸ್ ಕೂಡ ನೀವು ಮಾಡ್ತಾ ಇರ್ತೀರ. ಮಧ್ಯಮ ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಎಷ್ಟು ಹಣ ಬೇಕಾಗಿರುತ್ತೋ ಅಷ್ಟು ಹಣ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ಬರುತ್ತೆ, ಆದರೆ ಉಳಿತಾಯ ಮಾಡೋಕ್ಕಾಗಲ್ಲ, ಮತ್ತು ಅದರಲ್ಲೇನು ಸಾಲ ಮಾಡಬೇಕಾದಂಥ ಪರಿಸ್ಥಿತಿಗಳು ಸಹ ನಿಮಗೆ ಬರೋದಿಲ್ಲ. ನಿಮ್ಮ ಹಣಕಾಸು ಸ್ಥಿತಿ ಮಧ್ಯಮವಾಗಿದ್ದರೆ. ಇನ್ನು ಕನಿಷ್ಠ ಮಟ್ಟದಲ್ಲಿದ್ದರೆ ನಿಮ್ಮ ಹಣಕಾಸು ಸ್ಥಿತಿ, ನೀವು ಹಣಕ್ಕಾಗಿ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಾಗೆ ಬರುವಂಥ ಹಣ ಜೀವನಕ್ಕೆ ಸಾಕಾಗೋದೇ ಇಲ್ಲ. ಎಷ್ಟು ದುಡಿತಾನೇ ಇರ್ತೀರ, ಆದರೆ ಹಣ ಅಂತೂ ಸಾಕಾಗಲ್ಲ. ಹಣದ ವಿಚಾರದಲ್ಲಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀರ. ಅದ್ರ ಜೊತೆಗೆ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ನಿಮಗೆ ಬರ್ತಾನೆ ಇರುತ್ತೆ ಯಾವಾಗಲೂ. ಹಾಗಾಗಿ ನಾನಿಲ್ಲಿ ನಿಮಗೆ ಹಣಕಾಸಿನ ಸ್ಥಿತಿ ಕನಿಷ್ಠ ಮಟ್ಟದಿರತಕ್ಕಂತಹ ಒಂದು ಜಾತಕವನ್ನು ಉದಾಹರಣೆ ಮೂಲಕ ತಿಳಿಸ್ತೇನೆ. ಹಾಗೆ ಅದಕ್ಕೆ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರ್ತಕ್ಕಂಥ ಕೆಲವೊಂದು ಪರಿಹಾರ ಕ್ರಮಗಳನ್ನು ಸಹ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಒಂದು ಕುಂಡಲಿ ಇದೆ, ಇದು ಸಿಂಹ ಲಗ್ನವಾಗಿದೆ. ಇಲ್ಲಿ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ಶುಕ್ರ ಗ್ರಹ ಇದೆ, ಹಾಗೂ ಈ 2ನೇ ಮನೆ ಕನ್ಯಾ ರಾಶಿ ಶುಕ್ರ ಗ್ರಹಕ್ಕೆ ನೀಚ ಸ್ಥಾನವಾಗಿದೆ. ಮತ್ತು ಈ 2ನೇ ಮನೆಯ ಅಧಿಪತಿ ಬುಧ ಗ್ರಹ, ಇದು 12ನೇ ಮನೆಯಲ್ಲಿ ಅಂದರೆ ನಷ್ಟ ಸ್ಥಾನದಲ್ಲಿ, ಅದು ಶತ್ರು ಗ್ರಹದ ಮನೆಯಲ್ಲಿದೆ. ಹಾಗೆಯೇ ಇಲ್ಲಿ ನೋಡಿ, ಧನಕಾರಕ ಗ್ರಹ ಗುರುಗ್ರಹ 3ನೇ ಮನೆಯಲ್ಲಿ ಶುಕ್ರ ಶತ್ರು ಸ್ಥಾನದಲ್ಲಿದೆ, ಶುಕ್ರನ ಮನೆ ಆಗಿರ್ತಕ್ಕಂಥ ಶತ್ರು ಸ್ಥಾನದಲ್ಲಿದೆ.
ಸೊ ಹಾಗಾಗಿ ಇಲ್ಲಿ ಧನಕಾರಕ ಗ್ರಹಗಳು ಬಲಯುತ ಆಗಿಲ್ಲ, 2ನೇ ಸ್ಥಾನಾಧಿಪತಿ ಕೂಡ ಬಲಯುತ ಆಗಿಲ್ಲದಿರೋದ ಕಾರಣ ಇವರು ಹಣಕ್ಕಾಗಿ ಸಿಕ್ಕಾಬಟ್ಟೆ ಶ್ರಮ ಪಡ್ತಾರೆ. ಹಾಗೆ ಎಷ್ಟೇ ದುಡಿದ್ರೂ ಸಾಲ ಮಾಡೋದೇನು ತಪ್ಪಲ್ಲ ಇವ್ರಿಗೆ. ಹಾಗಂತ ಇವರೇನು ಕೊರಗ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕಾಗಿಯೇ ನಮ್ಮ ಋಷಿ ಮುನಿಗಳು ಈ ಭೂಮಿ ಮೇಲಿರೋ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಜೀವಿಸಲಿ ಅಂತಲೇ ಜ್ಯೋತಿಷ್ಯದ ಮೂಲಕ ಕೆಲವೊಂದಷ್ಟು ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಈ ಕನಿಷ್ಠ ಮಟ್ಟದ ಹಣಕಾಸು ಸ್ಥಿತಿ ಹೊಂದಿರತಕ್ಕಂಥವರು ಪರಿಹಾರವಾಗಿ ನೀವು ಎಡಮುರಿ ಬಲಮುರಿ ಎಂಬ ಗಿಡಮೂಲಿಕೆಯನ್ನು ತರಬೇಕು. ಇದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ. ಅದನ್ನು ತಂದು ಬುಧವಾರ ಅಥವಾ ಶುಕ್ರವಾರದಂದು ಸೂಕ್ತ ಮಂತ್ರಗಳೊಂದಿಗೆ ಪೂಜಿಸಿ ಹಳದಿ ಬಣ್ಣದ ದಾರದಲ್ಲಿ ಸುತ್ತಿ ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ. ಇದರ ಜೊತೆಗೆ ಇನ್ನೂ ಒಂದು ಪರಿಹಾರ ಇದೆ. ಅದು ಪ್ರತಿ ತಿಂಗಳು ಬರುವ ಸಂಕಷ್ಟಿ ಎಂದು ನೀವು ಕಡಲೆಕಾಳು ಅಥವಾ ಹೆಸರು ಕಾಳು ಇದರಿಂದ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ತಯಾರಿಸಿ ಅದನ್ನು ದೇವಸ್ಥಾನದಲ್ಲಿ ಹಂಚುತ್ತಾ ಬನ್ನಿ. ಇಷ್ಟನ್ನು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದನ್ನು ದೃಢ ಮನಸ್ಸಿನಿಂದ ನೀವು ಮಾಡಬೇಕು ಅಷ್ಟೇ. ಹಾಗೆಯೇ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಮತ್ತು ನಾನು ಆನ್ಸರ್ ಸಹ ಮಾಡ್ತೇನೆ. ಇಲ್ಲಿ ಸೂಚಿಸಿರೋ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಗೆ ಏನಾದರೂ ರಿಸಲ್ಟ್ ಬಂದರೆ ಅದನ್ನು ಸಹ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.